ನಮಸ್ಕಾರ, ವಿಕಸನ ಟಿವಿಗೆ ಸ್ವಾಗತ. ನಾನು ಹರಿಪ್ರಸಾದ್ ಈಶ್ವರಮಂಗಲ. ಇದೀಗ ಹೆಡ್ಲೈನ್ಸ್. ವಿವೇಕಾನಂದ ಕಾಲೇಜಿನಲ್ಲಿ ನೆರವೇರಿತು ಎನ್ಒಟೆಕ್ ರಾಜ್ಯ ಮಟ್ಟದ ವಿಚಾರ ಸಂಕಿರಣ. 60ಕ್ಕೂ ಅಧಿಕ ವಿದ್ಯಾರ್ಥಿಗಳಿಂದ ಪ್ರಬಂಧ ಮಂಡನೆ. ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ನೆರವೇರಿತು ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ. ಪ್ರಬಂಧ ಮಂಡಿಸಿದ ಹಲವಾರು ಸಂಶೋಧಕರು. ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಸ್ವಚ್ಛ ಕ್ಯಾಂಪಸ್ ಸ್ವಚ್ಛ ನಗರ ಕಾರ್ಯಕ್ರಮ. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಲವಾರು ವಿದ್ಯಾರ್ಥಿಗಳು. ಪುತ್ತೂರಿನ ವಿವೇಕಾನಂದ ಮಹಾವಿದ್ಯಾಲಯದ ಐಕ್ಯುಎಸಿ ಹಾಗೂ ವಿವೇಕಾನಂದ ಸಂಶೋಧನಾ ಅಧ್ಯಯನ ಕೇಂದ್ರದ ಸಹಯೋಗದಲ್ಲಿ ನವೆಂಬರ್ 8ರಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ, ಪ್ರಬಂಧ ಮಂಡನೆ ಮತ್ತು ಪೋಸ್ಟರ್ ವಿನ್ಯಾಸ ಸ್ಪರ್ಧೆ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಣಿಪಾಲದ ಎಂಐಟಿಯ ಜಿಯೋಲಾಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆ ಬಾಲಕೃಷ್ಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪರಿಸರವಾದಿ, ಖ್ಯಾತ ಅಂಕಣಕಾರರಾದ ಶಿವಾನಂದ ಕಳವೆ ಹಾಗೂ ಮಣಿಪಾಲದ ಎಂಐಟಿಯ ಜಿಯೋಲಾಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೆ ಬಾಲಕೃಷ್ಣ ಇವರಿಂದ ಪರಿಸರ ಹಾಗೂ ತಂತ್ರಜ್ಞಾನ ಕುರಿತಾದ ವಿಚಾರಗೋಷ್ಠಿ ನಡೆಯಿತು. ಈಗ ನಾವು ವಿ ಆರ್ ಟ್ರೈಂಗ್ ಟು ವರ್ಕ್ ಆನ್ ಗ್ರೌಂಡ್ ವಾಟರ್, ನೀರೆಲ್ಲ ಅಂತರ್ಜಲ ಎಲ್ಲಿ ಸಿಗ್ತದೆ, ಎಲ್ಲಿ ಜಾಸ್ತಿ ಅಂತರ್ಜಲ ಇದೆ, ಎಲ್ಲಿ ಕಮ್ಮಿ ಅಂತರ್ಜಲ ಇದೆ ಅಂತ ನೋಡುವಂಥ ಒಂದು ವಿಧಾನವನ್ನು ನಾವು ಜಿಯಾಲಜಿಸ್ಟ್ ಮಾಡಿಕೊಂಡಿದ್ದೇವೆ. ಇತ್ತೀಚೆಗೆ ಸ್ಯಾಟಲೈಟ್ ರಿಮೋಟ್ ಸೆನ್ಸಿಂಗ್ ಆ್ಯಂಡ್ GIS ಟೆಕ್ನಾಲಜೀಸ್ ಆರ್ ವೆರಿ ಮಚ್ ಪಾಪ್ಯುಲರ್, ವೇರ್ ವಿ ಕ್ಯಾನ್ ಬೇಸ್ಡ್ ಆನ್ ದ ಸ್ಯಾಟಲೈಟ್ ಇಮೇಜಸ್ ವಿ ಕ್ಯಾನ್ ಐಡೆಂಟಿಫೈ ವೇರ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಸಮ್ ಲೀನಿಯರ್ ಸ್ಟ್ರಕ್ಚರ್ಸ್ ಅಲಾಂಗ್ ದ ಅರ್ತ್ ಸರ್ಫೇಸ್, ವೇರ್ these linear structures intersect. So that region, wherever the intersection is, that's the potential groundwater zone. ಪದವಿ ವಿಭಾಗ ಹಾಗೂ ಸ್ನಾತಕೋತ್ತರ ವಿಭಾಗದಲ್ಲಿ ಉತ್ತಮ ಪ್ರಬಂಧ ಮಂಡನೆ ಹಾಗೂ ಪೋಸ್ಟರ್ ಪ್ರೆಸೆಂಟೇಷನ್ಗೆ ಬಹುಮಾನವನ್ನು ನೀಡಲಾಯಿತು. ವಿವೇಕಾನಂದ ಕಾಲೇಜಿನ ಐಕ್ಯುಎಸಿ ಮಾನವಿಕ ವಿಭಾಗ ಹಾಗೂ ಭಾಷಾ ವಿಭಾಗಗಳ ಸಹಯೋಗದೊಂದಿಗೆ ನವೆಂಬರ್ 14 ಹಾಗೂ 15ರಂದು ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ ಹಾಗೂ ಪ್ರಬಂಧ ಮಂಡನೆ ನಡೆಯಿತು. 14ರಂದು ಕಾಲೇಜಿನ ಭಾಷಾ ವಿಭಾಗದಿಂದ ಭಾಷಾ ಶಿಕ್ಷಣದ ಪ್ರಸ್ತುತ ಸ್ಥಿತಿಗತಿ ಹಾಗೂ ಭವಿಷ್ಯದ ಸಾಧ್ಯತೆ, 15ರಂದು ಕಾಲೇಜಿನ ಮಾನವಿಕ ವಿಭಾಗದಿಂದ ಸಮಾಜ ವಿಜ್ಞಾನದ ಪ್ರಸ್ತುತ ಸ್ಥಿತಿಗತಿ ಹಾಗೂ ಭವಿಷ್ಯದ ಸಾಧ್ಯತೆಗಳು ಎಂಬ ವಿಚಾರದ ಬಗ್ಗೆ ವಿಚಾರ ಸಂಕಿರಣ ನಡೆಯಿತು. ಮಧ್ಯಾಹ್ನ ನಂತರದ ಅವಧಿಯಲ್ಲಿ ವಿವಿಧ ಸಂಶೋಧಕರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಂದ ಪ್ರಬಂಧ ಮಂಡನೆ ನೆರವೇರಿತು. ಸಂಸ್ಕೃತ ನನ್ನ ಮುತ್ತಜ್ಜಿ ನಾನು ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ದೇನೆ. ಅವಳನ್ನ ದಿನ ಮಾತಾಡಿಸಿದ್ರು ಸಾಕು, ಅವಳಿಗೆ ಖುಷಿ ಆಗ್ತದೆ ಅಂತ. ಹಾಗಾಗಿ ಒಂದು ಶ್ಲೋಕ ಹೇಳಿ ಆದರೂ ಸಂಸ್ಕೃತವನ್ನು ನಾವು ಹೇಳಿದ್ರೆ ನಾವು ತಾಯಿ ಸಂಗಡ ಇದ್ದೇವೆ, ಮುತ್ತಜ್ಜಿಯ ಸಂಗಡ ಇದ್ದೇವೆ, ತಾಯಿ ಮುಖ ಮುತ್ತಜ್ಜಿ ಮುಖ. ವಿವೇಕಾನಂದ ಸ್ನಾತಕೋತ್ತರ ಕಾಲೇಜಿನಲ್ಲಿ ದಶಮಾನೋತ್ಸವದ ಅಂಗವಾಗಿ ನಡೆಯುತ್ತಿರುವ ವಿವೇಕ ಸ್ಮೃತಿ ಸಂಚಿಕೆಯ 10ನೆಯ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಮುಖ್ಯ ಭಾಷಣಕಾರರಾಗಿ ಉಡುಪಿಯ ಕೋಟ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಫೌಂಡೇಶನ್ನ ವೈದ್ಯಕೀಯ ನಿರ್ದೇಶಕ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎ ವಿವೇಕ ಉಡುಪ ಮಾತನಾಡಿದರು. ವೇದಿಕೆಯಲ್ಲಿ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಉಪನ್ಯಾಸಕರು ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ನಾನು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸುವಾಗ ಒಂದು ಘಟನೆ ನೆನಪು ಮಾಡ್ಕೊಂಡು ಬಂದೆ. 6-7 ವರ್ಷದ ಹಿಂದೆ ಇಂಜಿನಿಯರಿಂಗ್ 2ನೇ ಸೆಮಿಸ್ಟ್ರಲ್ಲಿ ಇದ್ದಂತಹ ವಿದ್ಯಾರ್ಥಿ ನನ್ನ ಬಳಿ ಚಿಕಿತ್ಸೆಗೆ ಯೋಗದ ಸಾಂತ್ವನಕ್ಕೆ ಬಂದಂತಹ ಒಂದು ಘಟನೆಯನ್ನು ಸ್ಮರಿಸ್ಕೊಂಡು ಬಂದೆ. ದೀಪಾವಳಿ ಬಂತೆಂದರೆ ಸಾಕು, ಎಲ್ಲೆಲ್ಲೂ ಸಂಭ್ರಮ ಸಡಗರ, ಕಣ್ಣು ಹಾಯಿಸಿದಲ್ಲೆಲ್ಲ ದೀಪಗಳದ್ದೇ ಸಾಲು. ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ದೀಪಾವಳಿಯ ಆಚರಣೆ ಯಾವ ರೀತಿ ನಡೆಯಿತು ನೋಡ್ಕೊಂಡು ಬರೋಣ ಬನ್ನಿ. ಇದು ಬೆಳಕಿನ ಹಬ್ಬ, ಇದು ಬಾಂಧವ್ಯದ ಹಬ್ಬ. ಭಾರತೀಯ ಸಂಸ್ಕೃತಿಯಲ್ಲಿ ದೀಪಾವಳಿಗೆ ವಿಶೇಷ ಸ್ಥಾನಮಾನವಿದೆ. ದೀಪಾವಳಿಯ ಆಚರಣೆ ಎಂದರೆ ಸಾಕು, ಎಲ್ಲೆಲ್ಲೂ ಸಂಭ್ರಮ. ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಕಾಲೇಜು ವಿದ್ಯಾರ್ಥಿ ಸಂಘದ ವತಿಯಿಂದ ಧಾರ್ಮಿಕವಾಗಿ ದೀಪಾವಳಿಯ ಆಚರಣೆ ನಡೆಯಿತು. ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ
ಡಾಕ್ಟರ್ ಪ್ರಭಾಕರ ಭಟ್ ರವರು ಹಿತನುಡಿಗಳನ್ನಾಡಿದರು. ದೀಪಾವಳಿ ಅಂದ ಮೇಲೆ ದೀಪಗಳೇ ಇಲ್ಲದಿದ್ದರೆ ಹೇಗೆ? ಜ್ಞಾನಾಲಯದಲ್ಲಿ ಜ್ಞಾನ ದೀಪವನ್ನು ಹಚ್ಚಿ ವಿದ್ಯಾರ್ಥಿಗಳು ಬೆಳಕನ್ನು ಪಸರಿಸಿದರು. ವಿದ್ಯಾರ್ಥಿಗಳಿಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಸದೌತಣ. ಹಬ್ಬದ ರಂಗನ್ನು ಪಟಾಕಿಗಳು ಇನ್ನೂ ಹೆಚ್ಚಿಸಿದವು. ಸಾಂಸ್ಕೃತಿಕತೆ ಪ್ರತಿರೂಪವಾಗಿರುವ ವಿವೇಕಾನಂದದಲ್ಲಿ ದೀಪಾವಳಿಯ ಆಚರಣೆ ಈ ಬಾರಿ ಬಲು ಜೋರಾಗಿ ನಡೆಯಿತು. ಮುಖ್ಯ ನ್ಯಾಯಮೂರ್ತಿ ಡಿಜಿ ಚಂದ್ರಚೂಡ್ ಅವರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಭಾರತದ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸಂಜೀವ್ ಖನ್ನಾ ಅಧಿಕಾರ ಸ್ವೀಕರಿಸಿದ್ದಾರೆ. 2025 ಮೇ 13ರವರೆಗೆ ಖನ್ನಾ ಅವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಮುಂದುವರಿಯಲಿದ್ದಾರೆ. ಎಲೆಕ್ಟೋರಲ್ ಬಾಂಡ್ಗಳ ಯೋಜನೆ ಹಿಂಪಡೆಯುವುದು, ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ 370ನೇ ವಿಧಿ ರದ್ದುಗೊಳಿಸುವುದು ಬೆಂಬಲ ಸೇರಿ ಸುಪ್ರೀಂ ಕೋರ್ಟ್ನ ಹಲವು ಮಹತ್ವದ ತೀರ್ಪುಗಳಲ್ಲಿ ಇವರು ಭಾಗಿಯಾಗಿದ್ದರು. ಎಲ್ಲ ಹಿರಿಯ ನಾಗರಿಕರಿಗೂ ಆಯುಷ್ಮಾನ್ ಭಾರತ್ ವಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರ ವಿಸ್ತರಿಸಿದ ಒಂದೇ ವಾರದಲ್ಲಿ ಸುಮಾರು 2.16 ಲಕ್ಷ ಹೊಸ ಫಲಾನುಭವಿಗಳು ಈ ಯೋಜನೆಗೆ ಸೇರ್ಪಡೆಗೊಂಡಿದ್ದಾರೆ. ಕರ್ನಾಟಕದಿಂದ 11,613 ಮಂದಿ ಸೇರ್ಪಡೆಯಾಗಿದ್ದು, ಅತಿ ಹೆಚ್ಚು ನೋಂದಣಿ ಆಗಿರುವ ರಾಜ್ಯಗಳ ಪೈಕಿ ಕರ್ನಾಟಕ 4ನೇ ಸ್ಥಾನ ಪಡೆದಿದೆ. ಹೊಸ ಫಲಾನುಭವಿಗಳ ಪೈಕಿ ಅತಿ ಹೆಚ್ಚು ಮಂದಿ ಕೇರಳಿಗರಾಗಿದ್ದು, ಇಲ್ಲಿನ 89,800 ಮಂದಿಗೆ ಕಾರ್ಡ್ ವಿತರಿಸಲಾಗಿದೆ ಎಂದು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಹೇಳಿದೆ. 2 ಮತ್ತು 3ನೇ ಸ್ಥಾನವನ್ನು ಕ್ರಮವಾಗಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಪಡೆದುಕೊಂಡಿದೆ. ಸ್ವಚ್ಛ ನಗರ ಸ್ವಚ್ಛ ಕ್ಯಾಂಪಸ್ ಇದು ಪುತ್ತೂರಿನ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳ ಅದ್ಭುತ ಕಲ್ಪನೆ. ಕಾಲೇಜಿನ ಆವರಣದಲ್ಲಿರುವ ಕಸಗಳನ್ನು ಶುಚಿಗೊಳಿಸಿ ಪರಿಸರ ಸಂರಕ್ಷಣೆಯ ಕಲ್ಪನೆಯನ್ನು ಜನರೆದುರು ತೆರೆದಿಡುವ ವಿಶಿಷ್ಟ ಪ್ರಯತ್ನ. ಈ ಕಾರ್ಯಕ್ರಮ ಹೇಗೆ ನಡೆಯಿತು ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ವಿಕಸನ ಟಿವಿಗೆ ಸ್ವಾಗತ. ನಾನು ಶೈನಿತಾ ಸುಬ್ರಹ್ಮಣ್ಯ. ಇವತ್ತು ನಾವು ಪುತ್ತೂರು ನಗರದಲ್ಲಿ ಇದ್ದೇವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರು ನಗರ ಹಾಗೂ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸ್ವಚ್ಛ ನಗರ ಸ್ವಚ್ಛ ಕ್ಯಾಂಪಸ್ ಅನ್ನುವಂತಹ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ ಈ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ. बोलो भारत माता की, भारत माता की। विद्यार्थी शक्ति, ವಿದ್ಯಾರ್ಥಿ ಶಕ್ತಿ. ರಾಷ್ಟ್ರದ ಹಿತಚಿಂತನೆಯ ದೃಷ್ಟಿಯಲ್ಲಿ ಕಳೆದ 100 ವರ್ಷಗಳು ಈಚೆಗೆ ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸಿಕೊಂಡು ಬಂದಿರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಗಸಂಸ್ಥೆ, ಅದೇ ರೀತಿ ಇವತ್ತು ರಾಷ್ಟ್ರಕ್ಕೆ ಉನ್ನತ ನಾಯಕತ್ವವನ್ನು ಕೊಟ್ಟಿರತಕ್ಕಂಥ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಈ ಆಯೋಜಿತ ಕಾರ್ಯಕ್ರಮದ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಪರಿಷತ್ತಿನ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಬಂಧುಗಳೇ, ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತ ಮಿತ್ರರೇ, ಒಬ್ಬ ವಿದ್ಯಾರ್ಥಿಯಾದವನು ಕ್ಯಾಂಪಸ್ನಲ್ಲಿ ಏನು ಕಾರ್ಯವನ್ನು ಮಾಡಬೇಕು? ವಿದ್ಯಾರ್ಜನೆ ಅನ್ನುವಂತಹದ್ದು ವಿದ್ಯಾರ್ಥಿ ಜೀವನದ ಮುಖ್ಯ ಘಟ್ಟ ಆಗಿದ್ರೆ, ಅದರ ಜೊತೆಗೆ ಕ್ಯಾಂಪಸ್ಸಿನಲ್ಲಿ ಶಿಸ್ತು, ರಾಷ್ಟ್ರದ ಜಾಗೃತಿ, ಅದರ ಜೊತೆಗೆ ಸಮಾಜದ ಜಾಗೃತಿ, ಇದಿಷ್ಟು ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದಂತಹ ಕಾರ್ಯ ಅನ್ನುವುದನ್ನ ನಮಗೆ ಮತ್ತೊಮ್ಮೆ ನೆನಪಿಸಿಕೊಟ್ಟಿರತಕ್ಕಂಥದ್ದು ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್.
ವೀಕ್ಷಕರೇ, ನಮ್ಮ ಜೊತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರು ಇದರ ನಗರ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ಶಾನ್ಭೋಗ್ ಅವರಿದ್ದಾರೆ. ಬನ್ನಿ ಅವರು ಈ ಕಾರ್ಯಕ್ರಮದ ಕುರಿತು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರು ಘಟಕ ಇದರ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ದೇವೆ. ಪ್ರಪಂಚದ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಒಂದು ಘಟಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರೇರೇಪಣೆಗೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಆಚರಿಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪುತ್ತೂರಿನ ಈ ಪರಿಸರದಲ್ಲಿರುವಂತಹ ಎಲ್ಲ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ನಮ್ಮ ವಿದ್ಯಾರ್ಥಿ ಪರಿಷತ್ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ಹಂತ ಹಂತವಾಗಿ ಈ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸ್ತೇವೆ. ನಮ್ಮ ಲೇಖನಿಯ ಈ ಆರ್ಭಟ ಭಾರತೀಯ ಮಹಾಘೋಷಕ್ಕೆ ಗಗನಾಹು ಮಳೆಯ ಸುರಿಸಿ ನಿಂತಿದೆ. ನಮ್ಮದು ಭವ್ಯ ಪರಂಪರೆ ಭಾರತ ದೇಗುಲವು. ವೀಕ್ಷಕರೇ, ನಮ್ಮ ಜೊತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರು ಸಹ ಸಂಚಾಲಕ ಆಗಿರುವ ಚಂದನ್ ಈಶ್ವರಮಂಗಲ ಇದ್ದಾರೆ. ಬನ್ನಿ ಅವರು ಈ ಆಂದೋಲನದ ಕುರಿತು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರು ನಗರ ಇದರ ಘಟಕದ ವತಿಯಿಂದ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ. ಇನ್ನು ಸ್ವಚ್ಛತಾ ಇಲ್ಲಿಂದ ನಮ್ಮ ಕ್ಯಾಂಪಸ್ ವರೆಗೆ ಇದು ಕಸ ಇದು ಎತ್ಕೊಂಡು ಹೋಗ್ತದೆ. ಮತ್ತು ಯಾವ ನರೇಂದ್ರ ಮೋದಿ ಅವರ ಕಲ್ಪನೆ ಸ್ವಚ್ಛ ಭಾರತದ ಕಲ್ಪನೆ ಇಟ್ಟುಕೊಂಡು ಇವತ್ತಿನ ಸ್ವಚ್ಛ ಭಾರತ ಇಲ್ಲಿ ಅದು ನಗರದು ನಡೆಯುತ್ತೆ. ಜ್ಞಾನದ ಜ್ಯೋತಿ ಯುವಕರ ಸ್ಫೂರ್ತಿ ದೇಶದ ಶಕ್ತಿ ಎಬಿವಿಪಿ. ಜ್ಞಾನದ ಜ್ಯೋತಿ ಯುವಕರ ಸ್ಫೂರ್ತಿ ದೇಶದ ಶಕ್ತಿ ಎಬಿವಿಪಿ. ಎಬಿವಿಪಿ 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 ಎಬಿವಿಪಿ. ಎಲ್ರಿಗೂ ನಮಸ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸರ್ವ ಕಾಲೇಜು ಹಾಗೂ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದರ ವತಿಯಿಂದ ಇವತ್ತು ಸ್ವಚ್ಛ ನಗರ ಸ್ವಚ್ಛ ಕ್ಯಾಂಪಸ್ ಎನ್ನುವ ವಿಷಯವನ್ನಿಟ್ಟುಕೊಂಡು ನಾವು ನಗರದ ಸುತ್ತಮುತ್ತಲು ಕ್ಯಾಂಪಸ್ನ ಪರಿಸರವನ್ನು ಇವತ್ತು ನಾವು ಕ್ಲೀನ್ ಮಾಡ್ತಾ ಇದ್ದೇವೆ. ನೇರ ಎದೆಗೊಟ್ಟು ಹೋರಾಡುವ ಒಗ್ಗಟ್ಟೆ ನಮ್ಮ ಶಕ್ತಿಯು. ಭೇದವಿರದ ಬೇರು ನಮ್ಮದು, ಯಾರು ಈ ಬೇರ. ಇಡೀ ವಿಶ್ವವೇ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತಹ KGF, ಕಾಂತಾರದಂತಹ ಯಶಸ್ವಿ ಚಿತ್ರಗಳನ್ನು ನಿರ್ಮಾಣ ಮಾಡಿರುವ ಹೊಂಬಾಳೆ ಫಿಲಮ್ಸ್ನ ಮತ್ತೊಂದು ಯಶಸ್ವಿ ಚಿತ್ರ ಬಗೀರ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಬಿಡುಗಡೆಯಾಗಿತ್ತು. ವಿಜಯ್ ಕಿರಗಂದೂರು ರವರ ನಿರ್ಮಾಣ, ಡಾಕ್ಟರ್ ಸೂರಿ ನಿರ್ದೇಶನ ಹಾಗೂ ಶ್ರೀಮುರಳಿ ನಾಯಕ ನಟನಾಗಿ ನಟಿಸಿರುವ ಸಿನಿಮಾ ತೆರೆ ಕಂಡ ದಿನದಿಂದ ಈವರೆಗೂ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಅಜನೀಶ್ ಲೋಕನಾಥ್ ಅವರ ಸಂಗೀತ, AJ ಶೆಟ್ಟಿ ಅವರ ಛಾಯಾಗ್ರಹಣ ತೆರೆ ರಂಗೇರುವಂತೆ ಮಾಡಿದೆ. ನಾಯಕ ನಟಿಯಾಗಿ ರುಕ್ಮಿಣಿ ವಸಂತ್ ಮಿಂಚಿದ್ದಾರೆ. ಅಚ್ಯುತ್ ಕುಮಾರ್, ಗರುಡರಾಮ್ ಸೇರಿದಂತೆ ಮುಂತಾದ ಕಲಾವಿದರು ಭಗೀರನ ಗೆಲುವಿನಲ್ಲಿ ಭಾಗಿಯಾಗಿದ್ದಾರೆ. ಭಾರತದ ಶೂಟರ್ ಸ್ಮಿತ್ ರಮೇಶ್ ಬಾಯಿ ಮೊರಾಡಿಯಾ ನವದೆಹಲಿಯಲ್ಲಿ ನಡೆದ ವಿಶ್ವ ಯೂನಿವರ್ಸಿಟಿ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಪದಕ ನಿರೀಕ್ಷೆ ಮೂಡಿಸಿದ್ದ ಅನುಭವಿ ರೈಫಲ್ ಶೂಟರ್ಗಳಾದ ಐಶ್ವರ್ಯ ಪ್ರತಾಪ್ ಸಿಂಗ್ ತೋಮರ್ ಮತ್ತು ಶಿಫ್ಟ್ ಕೌರ್ ಸಾಮ್ರಾ ಅವರು ಸೋಮವಾರ ನಡೆದ ಸ್ಪರ್ಧೆಯಲ್ಲಿ ನಿರಾಸೆ ಮೂಡಿಸಿದ್ದರು. ಒಲಿಂಪಿಯನ್ಗಳಾದ ಸಾಮ್ರಾ ಮಹಿಳೆಯರ 50 ಮೀಟರ್ ರೈಫಲ್ನಲ್ಲಿ ತ್ರಿಪೊಸಿಷನ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಪಡೆದರೆ ಪುರುಷರ ವಿಭಾಗದಲ್ಲಿ ತೋಮರ್ 5ನೇ ಸ್ಥಾನ ಗಳಿಸಿದರು. ವಿವೇಕಾನಂದ ಕಾಲೇಜಿನಲ್ಲಿ ಭಾರತೀಯ ಕುಟುಂಬ ವ್ಯವಸ್ಥೆಯ ಬಗ್ಗೆ ಕಾರ್ಯಾಗಾರ, ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ R ವೇದವ್ಯಾಸ್ ಮುಖ್ಯ ಅತಿಥಿ. ವಿವೇಕಾನಂದ ಕಾಲೇಜಿನಲ್ಲಿ ಬರವಣಿಗೆ ಕೌಶಲ್ಯದ ಕುರಿತು ಕಾರ್ಯಾಗಾರ, ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಪ್ರೊಫೆಸರ್ ಪ್ರಣವ್ ಕೆ. ನವೆಂಬರ್ 27ರಿಂದ ಡಿಸೆಂಬರ್ 12ರ ತನಕ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಜಾತ್ರೋತ್ಸವ, ಡಿಸೆಂಬರ್ 7ಕ್ಕೆ ಚಂಪಾಷಷ್ಠಿ ಮಹಾರಥೋತ್ಸವ. ರಾಜ್ಯಾದ್ಯಂತ ತುಳಸಿ ಹಬ್ಬದ ಸಂಭ್ರಮ, ತುಳಸಿ ಗಿಡವನ್ನು ಪೂಜಿಸಿ ಪಾವನರಾದ ಭಕ್ತರು. ಉಡುಪಿಯಲ್ಲಿ ಅಂದಾಜು 2000 ವರ್ಷ ಹಳೆಯ ನಿಲಿಸುಗಳ್ಳು ಪತ್ತೆ, ಸ್ಥಳೀಯರಲ್ಲಿ ಹೆಚ್ಚಿದ ಕುತೂಹಲ. ಮಾರ್ಷಲ್ ಆರ್ಟ್ಸ್ ಮಾಸ್ಟರ್ ಚಿನ್ಮಯ್ ಶರ್ಮಾ ಖಾತೆ ಸೇರಿದ ಗಿನ್ನಿಸ್ ದಾಖಲೆ, 360 ಡಿಗ್ರಿ ಕಿಕ್ ಮೂಲಕ ಅಚ್ಚರಿ ಸೃಷ್ಟಿ. ಚನ್ನಪಟ್ಟಣದಲ್ಲಿ ಆಕರ್ಷಣೀಯ ಕೇಂದ್ರವಾದ ಸಾಂಪ್ರದಾಯಿಕ ಗೊಂಬೆ ಮತಗಟ್ಟೆ, ಆಕರ್ಷಣೀಯ ಬಲೂನು ಕಮಾನು ಗೊಂಬೆಗಳ ಫ್ಲೆಕ್ಸ್ ಅಳವಡಿಕೆ. ಮಲ್ಲೇಶ್ವರಂನಲ್ಲಿ 15ರಿಂದ 4 ದಿನಗಳ ಕಡಲೆಕಾಯಿ ಪರಿಷೆ.
ಶಬರಿಮಲೆ ಯಾತ್ರೆಗೆ ದೇವಸ್ವಂ ಬೋರ್ಡ್ನಿಂದ ಮಾರ್ಗಸೂಚಿ ಬಿಡುಗಡೆ. ಇರುಮುಡಿಕಟ್ಟಿನಲ್ಲಿ ಸುಗಂಧ ದ್ರವ್ಯ, ಅಗರಬತ್ತಿ, ಕರ್ಪೂರಕ್ಕೆ ನಿರ್ಬಂಧ. ಬೆಂಗಳೂರು ನನ್ನ ಊರು, ನಾನು ಕನ್ನಡಿಗ. ಆರ್ಸಿಬಿಗೆ ಬರುವ ಸೂಚನೆ ನೀಡಿದ ಕೆಎಲ್ ರಾಹುಲ್. ಇದಿಷ್ಟು ಈ ವಾರದ ವಿಶೇಷ. ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ ವಿಸಿ ಜರ್ನಲಿಸಂ.